ಆರ್ಸಿಬಿ ಅಭಿಮಾನಿಗಳಿಗೆ ಖಂಡಿತ ಗುಡ್ ನ್ಯೂಸ್ ಸಿಗುತ್ತೆ. ಗೃಹ ಸಚಿವರ ಭೇಟಿ ಬಳಿಕ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ. ಬೇಗ ತೀರ್ಮಾನ ತಗೊಳ್ಳಿ ಅಂತ ಮನವಿ ಮಾಡಿದ್ದೇವೆ. 3 ದಿನಗಳಲ್ಲಿ ಖಂಡಿತ ಒಳ್ಳೆ ಸುದ್ದಿ ಸಿಗಲಿದೆ. ಏನೆಲ್ಲ ಶಿಫಾರಸುಗಳಿವೆಯೋ ಎಲ್ಲವನ್ನ ಕೆಎಸ್ಸಿಎ ಇಂದ ಪೂರೈಸುತ್ತೇವೆ ಅಂತ ಬೆಂಗಳೂರಿನಲ್ಲಿ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ಖಂಡಿತ ಗುಡ್ ನ್ಯೂಸ್ ಸಿಗುತ್ತೆ. ಗೃಹ ಸಚಿವರ ಭೇಟಿ ಬಳಿಕ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ದಿನಗಳಲ್ಲಿ ಖಂಡಿತ ಒಳ್ಳೆ ಸುದ್ದಿ ಸಿಗಲಿದೆ. ಶಿಫಾರಸುಗಳು ಎಲ್ಲವನ್ನ ಕೆಎಸ್ಸಿಎ ಇಂದ ಪೂರೈಸುತ್ತೇವೆ ಅಂತ ಬೆಂಗಳೂರಿನಲ್ಲಿ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಗೃಹ ಸಚಿವರ ಭೇಟಿ ಬಳಿಕ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿಕೆ. ಗೃಹ ಸಚಿವರ ಭೇಟಿ ಬಳಿಕ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇಗ ತೀರ್ಮಾನ ತಗೊಳ್ಳಿ ಅಂತ ಮನವಿಯನ್ನ ಕೂಡ ಮಾಡಿದ್ದೇವೆ. 3 ದಿನಗಳಲ್ಲಿ ಖಂಡಿತ ಒಳ್ಳೆ ಸುದ್ದಿ ಸಿಗಲಿದೆ. ಏನೆಲ್ಲ ಶಿಫಾರಸುಗಳಿವೆಯೋ ಎಲ್ಲವನ್ನೂ ಕೆಎಸ್ಸಿಎ ಇಂದ ಪೂರೈಸುತ್ತೇವೆ ಅಂತ ಬೆಂಗಳೂರಿನ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ. ಆನರಬಲ್ ಹೋಮ್ ಮಿನಿಸ್ಟರ್ ಮೀಟ್ ಮಾಡಿದ್ದೇನೆ ಪರಮೇಶ್ವರ್ ಜಿ ಅವ್ರನ್ನ. ಒಂಥರ ತುಂಬ ಖುಷಿ ಆಯಿತು. ಒಂಥರ ಅವ್ರು ನಮಗೆ ಟೈಮ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ವಿ ನಾವು. ಹಾಗೆಯೇ ಇಲ್ಲಿ ನಾವು ಆಬ್ವಿಯಸ್ಲಿ ಇಲ್ಲಿ ಇಲ್ಲಿ RCB ಮ್ಯಾಚ್ ಅವರು ನಡೆಸ್ಕೊಡ್ಲಿ ಅನ್ನೋ ಒಂದು ಭಾವನೆಯಿಂದ ಬಂದಿದ್ದು. ಅವ್ರು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ಫ್ಯಾಕ್ಟ್ ಇವತ್ತು RCBನವರು ಬಂದಿದ್ರು ನಮ್ಮ ಜೊತೆ. ಇಲ್ಲಿ ಒಂಥರ ಜಾಯಿಂಟ್ ಡೆಲಿಗೇಷನ್ ಬಂದಿದ್ದು KSA ಕಡೆಯಿಂದ ನಾನು ಮತ್ತು ವಿನಯ್ ಮೃತ್ಯುಂಜಯ, ಹಾಗೆಯೇ RCB ಕಡೆಯಿಂದ ಅವರು ರಾಜೇಶ್ ಮೆನನ್ ಅವರು ಬಂದಿದ್ದರು. ಸೊ ಹಾಗಾಗಿ ಒಂದು ಒಳ್ಳೆ ಡಿಸ್ಕಷನ್ ಆಯಿತು. ಸದ್ಯಕ್ಕೆ 12ನೇ ತಾರೀಕು ಅವರು ಹೇಳ್ದಂಗೆ ನಮ್ಮ ಇವರು ಹೋಮ್ ಮಿನಿಸ್ಟರ್ ಅವ್ರು ಹೇಳ್ದಂಗೆ ಒಂದು ಕಮಿಟಿ ಏನು ಫಾರ್ಮ್ ಮಾಡಿದ್ರು ಅವ್ರ ಜೊತೆ ಒಂದು ಮೀಟಿಂಗ್ನ ನಡೆಸಿ ನಾವು ಆದಷ್ಟು ಬೇಗ ನಾವು ಒಂದು ಡೆಸಿಷನ್ಗೆ ಬಂದು ಅದನ್ನು ನಾವು BCCಗೆ ತಿಳಿಸಿ, ಅದಕ್ಕಾಗಿ ನಾವು ವೆನ್ಯೂಗಳು ಮಾಡಬೇಕಾಗತ್ತಲ್ಲ, ವೆನ್ಯೂನ ಅನೌನ್ಸ್ ಮಾಡಬೇಕಾಗತ್ತೆ. ಮತ್ತು ಟಿಕೆಟ್ಸ್ ಆಗಲಿ ಸುಮಾರು ಜನ ಹೊರಗಡೆಯಿಂದ ಬಂದು ನೋಡೋರು ಇರ್ತಾರೆ. ಸೊ ಅವ್ರಿಗೆಲ್ಲ ಅನುಕೂಲ ಆಗೋ ಥರ ಆದಷ್ಟು ಬೇಗ ವೆನ್ಯೂನ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದು ಬೇಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಬಂದು ಮೀಟ್ ಮಾಡಿ ನಮಗೆ ಒಂಥರ ತುಂಬ ಖುಷಿ ಆಯಿತು. ಅವ್ರು ಹೇಳಿದ್ದು ಈ ಥರ ನಾವು ಎಲ್ಲರೂ ಒಂದು ಕಮಿಟಿನ ಕರೆಸ್ತೀನಿ, ನಾನು ಮಹೇಶ್ವರ್ ಅವ್ರನ್ನ ಕಳಿಸ್ತೀನಿ, ಮತ್ತು ಹಾಗೆಯೇ ಪೊಲೀಸ್ ಕಮಿಷನರ್ ಅವ್ರನ್ನ ಕರೆಸ್ತೀನಿ ಆ ಮೀಟಿಂಗ್ಗೆ. ಸೊ ಹಾಗೆಯೇ RCBನವರು ಇರ್ತಾರೆ ಜೊತೆಗೆ. ಸೊ 12ನೇ ತಾರೀಕು ನಾವು ಮೀಟ್ ಮಾಡಿಬಿಟ್ಟು ಅದನ್ನು ಒಂದು ಡಿಸಿಷನ್ಗೆ ಬರೋಣ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ತುಂಬ ಖುಷಿ ಇದೆ. ಏನಂದ್ರೆ ಖಂಡಿತ ಅಂತ ಅನಿಸಿದೆ ನನಗಂತೂ. ನಾವು ಅದು ಫಸ್ಟಿಂದನೂ ಹೇಳ್ತಾನೆ ಇದ್ದೀವಿ, ನಮ್ಮ KSA ಪರವಾಗಿ KSA ಕಡೆಯಿಂದ ನಾವು ಏನೇನು ರೆಕಮೆಂಡೇಷನ್ಸ್ ಇದೆಯೋ ಎಲ್ಲನೂ ನಾವು ಪೂರೈಸ್ತೀವಿ ಅಂತಲೇ ಹೇಳಿದ್ದೀವಿ ನಾವು. ಅದು ಫಸ್ಟಿಂದ ನಮ್ಮ ಮಾತು ಕೊಟ್ಟಿದ್ದೀವಿ ನಾವು, ಅದು ಮಾತು ತಪ್ಪೋದಿಲ್ಲ. ಸೊ ಇವತ್ತು ನಮಗೆ ಈ ಒಂದು ಜಾಯಿಂಟ್ ಡೆಲಿಗೇಷನ್ ಥರ ನಮ್ಮ RCB ಅವ್ರನ್ನೂ ಕರ್ಕೊಂಬಂದು ನಮಗೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಟೈಮ್ ಮಾಡಿಕೊಟ್ರಲ್ವ, ಅದೇ ನಮಗೆ ತುಂಬ ಖುಷಿ ಆಯಿತು. ಅವರು ಬಂದು ಇಲ್ಲಿ ಮಾತಾಡೋದ್ರಿಂದ ಸ್ವಲ್ಪ ಇನ್ನೂ ಕ್ಲಾರಿಟಿ ಬರ್ತಾ ಇದೆ ನಮಗೆ ಡಿಸಿಷನ್ ಮಾಡೋದಕ್ಕೆ. ಸೊ ಹಾಗಾಗಿ ಇವತ್ತು ಇನ್ನೊಂದು 2-3 ದಿವಸದಲ್ಲಿ ಖಂಡಿತ ಒಂದು ಒಳ್ಳೆ ಸುದ್ದಿ ಸಿಗತ್ತೆ ಅಂತಾನೆ ಒಂದು ಆ ಭಾವನೆ ಇದೆ ನಮಗೆ.